ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಶಾಂತಿ ಕಂಪ್ಲೇಂಟ್ ಕೊಟ್ಟಿದ್ರಿಂದ ಮಂಜ ಅರೆಸ್ಟ್ ಆಗ್ತಾನೆ ಅಂತ ಸೂರ್ಯ ಮೀನಾ ಇಬ್ರು ಕೂಡ ಲಾಯರ್ ಹತ್ರ ಬಂದು ಹೇಗಾದ್ರೂ ಮಾಡಿ ಅವನ್ನ ಈ ಕೇಸಿಂದ ಉಳಿಸಿ ಅಂತ ಸೂರ್ಯ ಕೇಳ್ಕೊತಿರ್ತಾನೆ. ಅವ್ನು ಯಾಕೆ ಈ ರೀತಿ ದುಡ್ಡನ್ನ ನಿಮ್ ತಾಯಿಂದ ಕದ್ದ ಅಂತ ಲಾಯರ್ ಕೇಳಿದಾಗ ನಡೆದ ವಿಷಯನೆಲ್ಲ ಸೂರ್ಯ ಮೀನಾ ಇಬ್ರು ಕೂಡ ಲಾಯರ್ ಹತ್ರ ಹೇಳ್ತಾರೆ. ಇವಾಗ ಅವ್ನು ಎಲ್ಲಿದ್ದಾನೆ ಅಂತ ಲಾಯರ್ ಕೇಳಿದಾಗ ಅದನ್ನ ಕೇಳಿ ಮೀನಾ ಟೆನ್ಷನ್ ಇಂದ ಸೂರ್ಯನ ಮುಖನೇ ನೋಡ್ತಿರ್ತಾಳೆ. ಸರ್ ಅದು ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ, ನೋಡಪ್ಪ ನೀವು ಪೊಲೀಸ್ ಹತ್ರ ಹೇಳ್ದೆ ಇದ್ರು ಪರವಾಗಿಲ್ಲ, ಆದ್ರೆ ನನ್ನ ಹತ್ರ ಹೇಳಿದ್ರೆ ಅಲ್ವಾ ಏನ್ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡೋದು. ಯಾರ ಹತ್ರ ಮುಚ್ಚಿಟ್ರು ಲಾಯರ್ ಹತ್ರ ಡಾಕ್ಟರ್ ಹತ್ರ ಮುಚ್ಚಿಡ್ಬಾರ್ದಪ್ಪ, ಎಲ್ಲಿದ್ದಾನೆ ಅಂತ ಹೇಳು ಅಂತ ಲಾಯರ್ ಕೇಳಿದಾಗ ಅದು ಸರ್ ನಾನು ನನ್ನ ಫ್ರೆಂಡ್ ಮನೇಲಿ ಇಟ್ಟಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ನೋಡಪ್ಪ ಜಾಸ್ತಿ ದಿವಸ ಅಲ್ಲೆಲ್ಲ ಇಡೋದಕ್ಕಾಗೋದಿಲ್ಲ, ನಿಮ್ ಪರಿಚಯ ಇರೋರು ನಿಮ್ ಸಂಬಂಧಿಕರು ಅಲ್ಲೆಲ್ಲ ಹೋಗಿ ಪೊಲೀಸರು ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಈ ಕೇಸ್ನ ಕ್ಲೋಸ್ ಮಾಡ್ಬೇಕು ಅಂತ ಲಾಯರ್ ಹೇಳಿದಾಗ ಸರ್ ಹೇಗಾದ್ರೂ ಮಾಡಿ ನನ್ನ ತಮ್ಮನ್ನ ಈ ಕೇಸಿಂದ ಬಚಾವ್ ಮಾಡಿ, ನನ್ನ ತಾಯಿನ ಬೇರೆ ಸ್ಟೇಷನ್ ಅಲ್ಲಿ ಕರ್ಕೊಂಡೋಗಿ ಕೂರಿಸ್ಕೊಂಡಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಸರ್ ಮಂಜ ಬರ್ಲಿಲ್ಲ ಅಂದ್ರೆ ನಮ್ಮ ಮತ್ತೆ ಮೇಲೆ ಕೇಸ್ ಹಾಕ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಿದ್ದಾರೆ ಸರ್ ಅಂತ ಹೇಳಿದಾಗ ಅದ್ ಹೆಂಗ್ ಹಾಕ್ತಾರಂತೆ ಕೇಸ್ನ, ಚಾನ್ಸೇ ಇಲ್ಲ, ಸುಮ್ನೆ ನಿಮ್ಗೆ ಭಯ ಪಡಿಸೋದಕ್ಕೋಸ್ಕರ ಈ ರೀತಿ ಹೇಳಿದ್ದಾರೆ, ನೀವೇನು ಭಯ ಪಡಬೇಡಿ, ನಾನು ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಿ ಅಂತ ಲಾಯರ್ ಹೇಳ್ತಾರೆ. ಸರಿ ಸರ್ ಆಯ್ತು, ಮಂಜನ್ನ ಇದರಿಂದ ಸಿಕ್ಕಾಕೊಳ್ದೆ ಇರೋ ರೀತಿ ಬಚಾವ್ ಮಾಡೋದಕ್ಕಾಗುತ್ತೆ ಅಲ್ವಾ ಅಂತ ಸೂರ್ಯ ಕೇಳಿದಾಗ ನೋಡಪ್ಪ ಈ ತರದ ಕೇಸ್ಗಳೆಲ್ಲ ಕೋರ್ಟ್ಗೆ ಹೋಗದೆ ಇದ್ರೇನೆ ಒಳ್ಳೇದು, ಅದಕ್ಕೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ, ಪರವಾಗಿಲ್ವಾ ಅಂತ ಲಾಯರ್ ಕೇಳಿದಾಗ ಸರ್ ದುಡ್ಡ ಎಷ್ಟು ಖರ್ಚಾಗ್ಬೋದು ಅಂತ ಸೂರ್ಯ ಕೇಳ್ತಾನೆ. ಅದೆಲ್ಲ ಇನ್ನೊಂದು ರೂಟಪ್ಪ, ಅದನ್ನ ಆಮೇಲೆ ಹೇಳ್ತೀನಿ, ಆದ್ರೆ ಯಾವುದೇ ರೀತಿ ಖರ್ಚೆ ಇಲ್ಲದೆ ನಿಮ್ ಕೇಸ್ನ ಕ್ಲಿಯರ್ ಆಗೋ ಒಂದು ರೂಟ್ ನಾನು ಇವಾಗ ಹೇಳ್ತೀನಿ, ಕೇಳಿಸ್ಕೊ ಅಂತ ಲಾಯರ್ ಹೇಳಿದಾಗ ಹೌದಾ ಸರ್ ಏನದು ಅಂತ ಸೂರ್ಯ ಕೇಳ್ತಾನೆ. ಕಂಪ್ಲೇಂಟ್ ಕೊಟ್ಟಿರೋರಿಗೆ ಕೇಸ್ನ ವಾಪಸ್ ತಗೊಂಡ್ರೆ ಕಂಪ್ಲೇಂಟ್ ಆಗೋದಿಲ್ಲಪ್ಪ, ಈ ಕಡೆ ಕೇಸು ಆಗೋದಿಲ್ಲ ಅಂತ ಲಾಯರ್ ಹೇಳಿದಾಗ ಅದನ್ನ ಕೇಳಿ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಒಬ್ರ ಮುಖ ಒಬ್ರು ನೋಡ್ಕೋತಿರ್ತಾರೆ. ನಿಮ್ ತಾಯಿ ಹತ್ರ ಹೋಗಿ ಕೇಸ್ನ ವಾಪಸ್ ತಗೋ ಅಂತ ಹೇಳಿದ್ರೆ ಒಂದೇ ದಿವಸದಲ್ಲಿ ಕೇಸೆಲ್ಲ ಮುಗ್ದೋಗುತ್ತಪ್ಪ ಅಂತ ಲಾಯರ್ ಹೇಳಿದಾಗ ಸರ್ ಅವರು ಕಂಪ್ಲೇಂಟ್ ನ ವಾಪಸ್ ತಗೊಳ್ಳೋ ತರ ಕಾಣಿಸ್ತಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಕೇಸ್ನ ವಾಪಸ್ ತಗೊಳ್ಳೋದಕ್ಕೆ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಬೇರೆ ದಾರಿ ನೋಡಿದ್ರೆ ಆಯ್ತು, ಅದಕ್ಕೆ ಅಂತ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ, ನೀವೇನ್ ತಲೆ ಕೆಡಿಸ್ಕೋಬೇಡಿ, ಹೋಗ್ ಬನ್ನಿ ಅಂತ ಲಾಯರ್ ಹೇಳಿದಾಗ ಸರಿ ಆಯ್ತು ಅಂತ ಮೀನಾ ಸೂರ್ಯ ಅಲ್ಲಿಂದ ಹೊರಟು ಮನೆಗೆ ಬರ್ತಾರೆ. ನಂತರ ಏನ್ರಿ ಇದು ಲಾಯರ್ ಈ ರೀತಿ ಎಲ್ಲ ಹೇಳ್ಬಿಟ್ರಲ್ಲ, ಏನ್ ಮಾಡೋದು ಅಂತ ಮೀನಾ ಕೇಳಿದಾಗ ನೋಡೆ ಇದಕ್ಕಿರೋದು ಒಂದೇ ದಾರಿ, ಹೇಗಾದ್ರೂ ಮಾಡಿ ಸಕ್ಕರೆನ ಒಪ್ಸಿ ಕೇಸ್ನ ವಾಪಸ್ ತಗೊಳ್ಳೋ ರೀತಿ ಮಾಡ್ಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ. ಅತ್ತೆ ಒಪ್ಕೋತಾರೇನ್ರಿ ಅಂತ ಮೀನಾ ಕೇಳಿದಾಗ ನಾವು ಕೇಳಿದ್ರೆ ಅವ್ರು ಖಂಡಿತವಾಗ್ಲೂ ಒಪ್ಕೊಳ್ಳೋದಿಲ್ಲ ಕಣೆ, ಆದ್ರೆ ಅಪ್ಪ ಕೇಳಿದ್ರೆ ಯಾವ್ದಕ್ಕೂ ಒಂದ್ಸಲ ಯೋಚನೆ ಮಾಡಿದ್ರು ಮಾಡ್ಬೋದೇನೋ ಅಂತ ಸೂರ್ಯ ಹೇಳ್ತಾನೆ. ಅಲ್ಲ ರೀ ಆವತ್ತೇ ಮಾವ ಹೇಳಿದ್ರಲ್ವಾ ಇದ್ರಲ್ಲಿ ನಾನೇನು ಮಾಡೋದಕ್ಕಾಗೋದಿಲ್ಲ ಅಂತ, ಹೀಗಿರ್ಬೇಕಾದ್ರೆ ನಾವ್ ಹೇಗ್ರಿ ಹೋಗಿ ಕೇಳಕ್ಕಾಗತ್ತೆ ಅಂತ ಮೀನಾ ಕೇಳಿದಾಗ ಅವತ್ತೇನೋ ಕೋಪದಲ್ಲಿದ್ರು ಕಣೆ, ಬಾ ಇವತ್ತು ಒಂದ್ಸಲಿ ಮಾತಾಡ್ ನೋಡೋಣ ಅಂತ ಸೂರ್ಯ ಹೇಳ್ತಾನೆ. ನಂತರ ಸೂರ್ಯ ರಂಗನಾಥ್ ಅವ್ರ ಹತ್ರ ಹೋಗಿ ಅಪ್ಪ ನಾನ್ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿದಾಗ ಅದೇನು ಅಂತ ಹೇಳೋ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಪ್ಪ ನೀನ್ ಸ್ವಲ್ಪ ಮನ್ಸ್ ಮಾಡ್ರಿ ಎಲ್ಲ ಸರಿ ಹೋಗುತ್ತಪ್ಪ ಅಂತ ಸೂರ್ಯ ಹೇಳಿದಾಗ ಅದೇನು ಅಂತ ಸರಿಯಾಗಿ ಹೇಳ್ತಿರೆ ತಾನೆ ನನಗೂ ಅರ್ಥ ಆಗುತ್ತೆ, ಅದೇನು ಅಂತ ಬಿಡಿಸೇಳು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಷ್ಟರಲ್ಲಿ ಮನೋಜ ಬಂದು ಹತ್ರ ನಿಂತ್ಕೋತಾನೆ. ಆಗ ಸೂರ್ಯ ಅಪ್ಪ ಮಂಜನ್ನ ಪೊಲೀಸರು ಹುಡುಕ್ತಿದಾರಪ್ಪ ಅಂತ ಹೇಳಿದಾಗ ಅವ್ನ್ ಮಾಡಿರೋ ತಪ್ಪಿಗೆ ಪೊಲೀಸರು ಹುಡುಕ್ತೆ ಇನ್ನೇನೋ ಮಾಡ್ತಾರೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಮವ ಅವ್ನ್ ಮಾಡಿರೋ ತಪ್ಪು ನಿಜಾನೇ, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅವ್ನ್ ಜೈಲಿಗೆ ಹೋದ್ರೆ ಅವ್ನ ಜೀವನ ಏನಾಗುತ್ತೆ ಮವ, ಈ ತರ ನಿಮ್ ಹತ್ರ ಬಂದ್ ಕೇಳ್ತಿರೋದು ತಪ್ಪೇ ಮವ, ಆದ್ರೆ ನನಗ್ ಬೇರೆ ದಾರಿ ಕಾಣಿಸ್ತಿಲ್ಲ, ಏನೇ ಇದ್ರು ಕೂಡ ಅವ್ನ್ ನನ್ನ ತಮ್ಮ ಅಂತ ಮೀನಾ ಹೇಳಿದಾಗ ಅಪ್ಪ ಲಾಯರ್ ಕೇಸ್ ವಾಪಸ್ ತಗೊಂಡ್ರೇನೆ ಮಂಜ ಜೈಲ್ಗೆ ಹೋಗದೆ ಇರೋ ರೀತಿ ತಡಿಯಕ್ಕಾಗೋದು ಅಂತ ಹೇಳಿದಾರಪ್ಪ, ಸಕ್ರೆ ಹತ್ರ ನೀನೊಂದ್ಸಲ ಮಾತಾಡಪ್ಪ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ರಂಗನಾಥ್ ನೋಡೋ ಸೂರ್ಯ, ಒಂದ್ ಒಳ್ಳೆ ವಿಷಯಕ್ಕಾದ್ರೆ ಯಾರತ್ರ ಆದ್ರೂ ಹೋಗಿ ಬೇಡ್ಕೊಂಡ್ರು ತಪ್ಪಿಲ್ಲ, ಆದ್ರೆ ಇದು ಆತರ ವಿಷಯ ಅಲ್ಲ ಕಣೋ, ಇದನ್ನ ನಾವ್ ಯಾರತ್ರ ಹೋಗಿ ಸಹಾಯ ಕೇಳಿದ್ರು ಕೂಡ ಅವ್ರು ನಮ್ಮನ್ನೇ ಬೈಯೋದು ಅಂತ ರಂಗನಾಥ್ ಅವ್ರು ಹೇಳ್ತಿರ್ಬೇಕಾದ್ರೆ ಅಪ್ಪ ನೀನ್ ಹೇಳೋದೆಲ್ಲ ಕರೆಕ್ಟ್ ಆಗೇ ಇದ್ಯಪ್ಪ, ಅವನು ಆತರ ಎಲ್ಲ ಮಾಡಬಾರ್ದಾಗಿತ್ತು, ಆದ್ರೆ ಕಳ್ತನದ ಬುದ್ಧಿ ಇಟ್ಕೊಂಡು ಕಳ್ತನದ ದಾರಿಲೇ ದೊಡ್ಡ ವ್ಯಕ್ತಿ ಆಗ್ಬೇಕು ಅನ್ನೋ ಹುಡುಗ ಅಲ್ಲಪ್ಪ ಅವನು, ಏನೋ ಕೋಪದಲ್ಲಿ ಮಾಡ್ಬಿಟ್ಟಿದ್ದಾನಪ್ಪ, ಅದನ್ ಬಿಟ್ರೆ ಅವ್ನ ಮನ್ಸಲ್ಲಿ ಆ ರೀತಿ ಎಲ್ಲ ಏನು ಇಲ್ಲ, ಇನ್ಮೇಲೆ ಅವ್ನ ಆ ರೀತಿ ಎಲ್ಲ ಯಾವ್ದು ತಪ್ಪು ಮಾಡದೇ ಇರೋ ತರ ನಾನು ನೋಡ್ಕೋತೀನಿ, ಒಂದೇ ಒಂದ್ಸಲಿ ನೀವು ಸಕ್ಕರೆ ಹತ್ರ ಮಾತಾಡಪ್ಪ ಪ್ಲೀಸ್ ಅಪ್ಪ ಅಂತ ಸೂರ್ಯ ಕೇಳ್ಕೊತಿರ್ತಾನೆ. ಆಗ ಮನೋಜ ರಂಗನಾಥ್ ಹತ್ರ ಬಂದು ಅಪ್ಪ ಇವ್ನ್ ಹೇಳ್ದ ಅಂತ ಹೋಗಿ ಅಮ್ಮನ ಹತ್ರ ನೀವೇನು ಮಾತಾಡ್ಬಿಡಿ ಅಂತ ಹೇಳಿದಾಗ ಲೇ ಪೆಂಗ್ಯ ನೀನ್ ಹತ್ರ ಯಾರಾದ್ರೂ ಕೇಳಿದ್ರೆ ನಾವು ಸುಮ್ನೆ ನಿಂತ್ಕೊಡು ಅಂತ ಸೂರ್ಯ ಬೈತಾನೆ. ಆಗ ಮನೋಜ ನೀನ್ ಕೇಳ್ದೆ ಹೋದ್ರು ಕೂಡ ನಾನು ಹೇಳ್ತೀನಿ ಕಡು ಅಂತ ಹೇಳಿ ಅಪ್ಪ ಆ ಹುಡುಗ ಮಾಡಿರೋದು ಸಾಮಾನ್ಯವಾದ ತಪ್ಪಲ್ಲ, ರಾಬ್ರಿ ಮಾಡಿದಾನಪ್ಪ ಅವನು, ಅದಕ್ಕೆ ಅವನು ಜೈಲ್ಗೆ ಹೋಗ್ಲೇಬೇಕು, ಅಮ್ಮನ ಹತ್ರನೇ ದುಡ್ಡು ಕದ್ದಿದ್ದಾನಪ್ಪ ಅವನು, ಅವನನ್ನ ಆಚೆ ಎಲ್ಲಾದ್ರೂ ಬಿಟ್ಟೆ ಅಂತಂದ್ರೆ ಇದೇ ತರ ಕಳ್ತನ ಮಾಡಿ ಮನೆಗ್ ನುಗ್ಗಿ ಚೈನ್ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾನೆ, ಇಂಥವ್ರನ್ನೆಲ್ಲ 6 ತಿಂಗಳು ಅಲ್ಲ 1 ವರ್ಷ ಆದ್ರೂ ಜೈಲಲ್ಲಿ ಇಟ್ರೇನೆ ಅವ್ರಿಗೆ ಬುದ್ಧಿ ಬರೋದು, ಇಲ್ಲ ಅಂದ್ರೆ ಅಂತವ್ರಿಗೆ ಬುದ್ಧಿ ಬರೋವರೆಗೂ ಜೈಲಲ್ಲೇ ಬಿದ್ದಿರ್ಬೇಕಪ್ಪ ಅಂತ ಮನೋಜ ಹೇಳಿದಾಗ ಸೂರ್ಯ ಕೋಪದಲ್ಲಿ ಮನೋಜನ್ ಕುತ್ತಿಗೆ ಪಟ್ಕೆ ಹಿಡ್ಕೊಂಡು ಲೇ ಪೆಂಕ್ಯ ನಾನ್ ಮಾತಾಡ್ತಾ ಇರೋದು ನಮ್ಮ ಅಪ್ಪನ ಹತ್ರ, ನೀನ್ ಯಾಕೋ ಮಧ್ಯಕ್ಕೆ ಬರ್ತೀಯಾ ಅಂತ ಸೂರ್ಯ ಕೇಳ್ತಾನೆ. ಲೇ ಸೂರ್ಯ ಬಿಡು ಅವನನ್ನ ಅಂತ ರಂಗನಾಥ್ ಅವ್ರು ಹೇಳಿದಾಗ ಸೂರ್ಯ ಮನೋಜನ್ ಕಾಲರ್ ಬಿಟ್ಟು ಜೈಲಲ್ಲಿ ಇರ್ಲಿ ಅಂತ ಅಷ್ಟೊಂದು ಈಸಿಯಾಗಿ ಹೇಳ್ತಿದ್ಯಲ್ಲ, ಯಾಕೆ ಹೇಳು ನಿನ್ಗೆ ಒಬ್ಬರನ್ನ ಜೈಲ್ಗೆ ಹಾಕ್ಸೋದು ಅಂದ್ರೆ ತುಂಬಾ ಇಷ್ಟ ಅಲ್ವಾ ಅಂತ ಸೂರ್ಯ ಹೇಳಿದಾಗ ರಂಗನಾಥ್ ಅವರು ಮನೋಜನ್ ಮುಖಾನೇ ನೋಡ್ತಿರ್ತಾರೆ. ಅಲ್ಲಿ ಮನೋಜ ಸಿಕ್ಕೊಂಡಿರುವಾಗ ಒಂದು ಹುಡುಗನ್ ತಳ್ಳಿ ಕೊಲೆ ಮಾಡಿ ಅದು ಸೂರ್ಯನ ಮೇಲೆ ಬರೋ ರೀತಿ ಮಾಡಿರ್ತಾನೆ, ಅದರಿಂದಾನೇ ಸೂರ್ಯ ಜೈಲ್ಗೂ ಹೋಗಿ ಬಂದಿರ್ತಾನೆ, ಆದ್ರೆ ಅದನ್ನ ಮನೋಜನೇ ಮಾಡಿರೋದು ಅಂತ ಸೂರ್ಯ ಯಾರಿಗೂ ಹೇಳಿರೋದೇ ಇಲ್ಲ, ಅದ್ರ ಬಗ್ಗೆನೇ ಸೂರ್ಯ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ಆಗ ಮೀನಾ ಹೋಗಿ
ರೀ ಏನಾಯ್ತ್ರಿ ಅಂತ ಕೇಳಿದಾಗ ಸೂರ್ಯ ಮನೋಜನ ಹತ್ರ ಬಂದು, ಲೇ ನೋಡೋ, ಇದು ನಿನ್ಗೆ ಸಂಬಂಧ ಇಲ್ದಿರೋ ವಿಷಯ, ನೀನು ಸೈಡೆಲ್ಲ ಇದ್ಬಿಡು ಸುಮ್ನೆ ಅಂತ ಸೂರ್ಯ ಮನೋಜನ್ಗೆ ವಾರ್ನಿಂಗ್ ಮಾಡ್ತಾನೆ. ಯಾಕೋ ಸೂರ್ಯ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಇಲ್ಲಪ್ಪ, ಆ ವಿಷಯನ ನಾನು ಮರಿಬೇಕು ಅಂತ ಎಷ್ಟೇ ಅನ್ಕೊಂಡ್ರು ಕೂಡ ಇವ್ನ ಅದನ್ನ ನನಗೆ ಮರೆಯೋದಕ್ಕೆ ಬಿಡ್ತಿಲ್ಲ ಅಂತ ಸೂರ್ಯ ಹೇಳ್ತಿರುವಾಗ ಅದನ್ನ ಕೇಳಿಸ್ಕೊಂಡು ಮನೋಜ ಅಲ್ಲಿಂದ ಏನು ಮಾತಾಡದೆ ಹಂಗೆ ಹೊರಟೋಗ್ಬಿಡ್ತಾನೆ. ನಂತರ ಸೂರ್ಯ, ಅಪ್ಪ ಇವ್ನನ್ ಬಿಟ್ಟಾಕಪ್ಪ, ಇವ್ನದು ಯಾವಾಗ್ಲೂ ಇದ್ದಿದ್ದೆ, ನೀನ್ ಸ್ವಲ್ಪ ಮಂಜನಿಗೆ ಸಹಾಯ ಮಾಡಪ್ಪ, ನಮ್ ಸಕ್ಕರೆ ಅವನ ಮೇಲೆ ಆರೋಪ ಮಾಡಿದಕ್ಕೆ ಅಲ್ವೇನಪ್ಪ ಅವನ ಆ ರೀತಿ ಮಾಡಿದ್ದು, ತಪ್ಪೇ ಇಲ್ದೆ ಒಬ್ಬರ ಮೇಲೆ ಆರೋಪ ಮಾಡಿದ್ರೆ ಆ ವ್ಯಕ್ತಿಗೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದ್ಯಪ್ಪ ಅಂತ ಸೂರ್ಯ ಮತ್ತೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ. ನಂತರ ಸೂರ್ಯ, ಅಪ್ಪ ಹೇಗಾದ್ರೂ ಮಾಡಿ ಮಂಜನ್ ಓದ್ ಮುಗಿಬೇಕಪ್ಪ, ಒಳ್ಳೆ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡಿ ಅವ್ರ ಕುಟುಂಬನ ನೋಡ್ಕೊಳ್ಳೋ ರೀತಿ ಅವ್ನ ಆಗ್ಬೇಕು. ನೀನ್ ಯಾವಾಗ್ಲೂ ಹೇಳ್ತಿರ್ತೀಯಲ್ಲಪ್ಪ, ಒಂದ್ ಕುಟುಂಬ ಮುಂದುವರಿಬೇಕು ಅಂದ್ರೆ ಅವ್ರಿಗೆ ದುಡ್ಡು ಕೊಟ್ರೆ ಸಾಕು, ಆದ್ರೆ ಒಂದ್ ತಲೆಮಾರು ಬೆಳಿಬೇಕು ಅಂದ್ರೆ ಮುಂದಿನ ತಲೆಮಾರಿಗಾಗುವಂತ ವಿದ್ಯೆ ಕೊಡ್ಬೇಕು ಅಂತ. ಈಗ ಮಂಜ ಜೈಲಿಗೆ ಹೊರಟೋದ್ರೆ ಅವ್ನು ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಎಲ್ಲ ಹಾಳಾಗೋಗುತ್ತಪ್ಪ, ಚಿಕ್ಕ ವಯಸ್ಸಲ್ಲೇ ಜೈಲಿಗೆ ಹೋಗ್ಬಿಟ್ಟ ಅಂತಂದ್ರೆ ಅವ್ನ ಮುಂದಿನ ಜೀವನ ಏನಪ್ಪ ಆಗ್ಬೇಕು ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ರಂಗನಾಥ್ ಅವ್ರು ಏನು ಮಾತಾಡದೆ ಹಾಗೆ ಹೋಗ್ತಿರ್ತಾರೆ. ಆಗ ಮೀನಾ ಬಂದು, ಮವ, ಮಂಜ ಮಾಡಿದ ತಪ್ಪಿಗೆ ನೀವೇನ್ ಶಿಕ್ಷೆ ಬೇಕಾದ್ರೂ ಕೊಡಿ, ಕೇಸ್ ಮಾತ್ರ ವಾಪಸ್ ತಗೊಂಡ್ರೆ ಸಾಕು, ನಾನು ಅವನನ್ನ ಕರ್ಕೊಂಡ್ ಬಂದು ನಿಮ್ ಮುಂದೆ ನಿಲ್ಲಿಸ್ತೀನಿ, ಅವನ್ಗೆ ನೀವೇನ್ ಶಿಕ್ಷೆ ಕೊಟ್ಟರು ಕೂಡ ನಾವ್ ಅದನ್ನ ಒಪ್ಕೋತೀವಿ ಮಾವ, ಆದ್ರೆ ಅವನನ್ನ ಜೈಲಿಗೆ ಹೋಗೋದಕ್ ಮಾತ್ರ ಬಿಡಬೇಡಿ ಮಾವ, ಪ್ಲೀಸ್ ಮಾವ, ನಮ್ಮಪ್ಪ ಹೋದ್ಮೇಲೆ ಆ ಜಾಗದಲ್ಲಿ ನಿಮ್ಮನ್ನ ನಾವಿಟ್ಟು ನೋಡ್ತಾ ಇದೀವಿ, ದಯವಿಟ್ಟು ಮಾವ, ನಿಮ್ಮನ್ ಬಿಟ್ರೆ ನಮ್ಗೆ ಯಾರು ಇಲ್ಲ ಮಾವ ಅಂತ ಮೀನಾ ಅಳ್ತಾ ಕೈ ಮುಕ್ಕೊಂಡು ಕೇಳ್ಕೊತಿರ್ತಾಳೆ. ಆಗ ರಂಗನಾಥ್ ಅವ್ರು ಏನು ಮಾತಾಡದೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಈ ಕಡೆ ಶಾಂತಿ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಲೇ ಶಾಂತಿ, ಬಾರೆ ಆಪಲ್ ತಿನ್ಬಾರೆ ಅಂತ ಕಸ್ತೂರಿ ಅವ್ರು ಕರೆದಾಗ ಶಾಂತಿ ಯೋಚನೆ ಮಾಡ್ಕೊಂಡೆ ಕೂತಿರ್ತಾಳೆ. ಲೇ ಶಾಂತಿ, ಏನೇ ಯೋಚನೆ ಮಾಡ್ತಿದ್ಯಾ, ಅಣ್ಣ ಜ್ಞಾಪಕಕ್ಕೆ ಏನಾದ್ರು ಬಂದ್ರೇನೆ ಅಂತ ಕಸ್ತೂರಿ ಅವ್ರು ಕೇಳಿದಾಗ ಅವ್ರನ್ನ ಮರ್ತರೆ ತಾನೇ ನೆನ್ಸ್ಕೊಳ್ಳೋದಕ್ಕೆ ಅಂತ ಶಾಂತಿ ಹೇಳ್ತಾಳೆ. ಹಾಗಾದ್ರೆ ಅಣ್ಣನ್ ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳ್ತಿದ್ಯಾ, ಅಣ್ಣನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಾನೆ, ಆದ್ರೆ ಅದನ್ನ ಯಾವತ್ತೂ ಆಚೆ ತೋರ್ಸೋದೇ ಇಲ್ವಲ್ಲೇ ನೀನು ಅಂತ ಕಸ್ತೂರಿ ಅವ್ರು ಕೇಳಿದಾಗ, ಅಲ್ಲ ಕಣೆ, ಪ್ರೀತಿ ಇಲ್ದೆ 30 ವರ್ಷ ಜೊತೆಯಾಗಿರೋದಕ್ಕಾಗತ್ತೇನೆ, ಅವ್ರನ್ನ ಹೇಗೆ ಮರೆಯೋದಕ್ಕಾಗತ್ತೆ, ನಾನೇನಾದ್ರೂ ಅವ್ರ ಹತ್ರ ಜಗಳ ಮಾಡಿದ್ರೆ ಸ್ವಲ್ಪ ಹೊತ್ತಲ್ಲೇ ನನ್ನ ಹತ್ರ ಬಂದು ಮಾತಾಡ್ತಿದ್ರು, ಇವಾಗ ಹುಡುಗರ ತರ ಅಲ್ಲ ಅವರು ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ, ಹಾಗಿದ್ರೆ ನೀನ್ ಯಾಕೆ ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದೆ ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ಆಗ ಶಾಂತಿ, ನಾನೇನೋ ಅವ್ರ ಜೊತೆ ಜಗಳ ಮಾಡ್ಲಿಲ್ಲ, ನನ್ಗೆ ಅವ್ರ ಮೇಲೆ ಕೋಪ ಅಲ್ಲ ಏನು ಇಲ್ಲ ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ ಕಾಲಿಂಗ್ ಬೆಲ್ ರಿಂಗ್ ಆಗುತ್ತೆ. ಆಗ ಕಸ್ತೂರಿ ಅವರು ಯಾರು ಅಂತ ನೋಡೋದಕ್ಕೆ ಹೋದಾಗ ಅಲ್ಲಿ ರಂಗನಾಥ್ ಅವ್ರು ಬಂದಿರ್ತಾರೆ. ಅಣ್ಣ ಬನ್ನಿ ಅಣ್ಣ, ಇವಾಗ ತಾನೇ ನಿಮ್ ಬಗ್ಗೆ ಮಾತಾಡ್ತಿದ್ವಿ ಅಂತ ಕಸ್ತೂರಿ ಅವ್ರು ಹೇಳ್ತಿರ್ಬೇಕಾದ್ರೆ ಶಾಂತಿ ರಂಗನಾಥ್ ಅವ್ರು ನೋಡ್ತಾಳೆ. ಏನಮ್ಮ, ನಿನ್ ಫ್ರೆಂಡ್ ನನ್ನನ್ನೇ ಬೈತಿದ್ಲ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅಯ್ಯೋ ಇಲ್ಲ ಅಣ್ಣ, ಸುಮ್ನೆ ನಿಮ್ ಬಗ್ಗೆ ಮಾತಾಡ್ತಾ ಇದ್ವಿ ಅಷ್ಟೇನೆ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಸರಿ ಅಣ್ಣ ಬನ್ನಿ ಒಳಗಡೆ ಅಂತ ಕಸ್ತೂರಿ ಅವ್ರು ಕರೆದಾಗ ರಂಗನಾಥ್ ಅವ್ರು ಹೋಗಿ ಶಾಂತಿ ಎದುರುಗಡೆ ನಿಂತ್ಕೋತಾರೆ. ಆಗ ಶಾಂತಿ, ಬನ್ರಿ ಹೇಗಿದ್ದೀರಾ ಅಂತ ಕೇಳಿದಾಗ, ಹಾ ಚೆನ್ನಾಗೇ ಇದ್ದೀನಿ, ನೀನ್ ಹೇಗಿದ್ದೀಯ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ನಾನು ಚೆನ್ನಾಗಿದ್ದೀನಿ ಅಂತ ಶಾಂತಿ ಹೇಳ್ತಾಳೆ. ನೀವಿಬ್ರು ಮಾತಾಡ್ತಾ ಇರಿ, ನನಗೆ ಸ್ವಲ್ಪ ಆಚೆ ಕೆಲಸ ಇದೆ, ಹೋಗಿ ಬರ್ತೀನಿ ಅಂತ ಹೇಳಿ ಕಸ್ತೂರಿ ಅವರು ಅಲ್ಲಿಂದ ಹೊರಟೋಗ್ತಾರೆ. ನಂತರ ಶಾಂತಿ ಹತ್ರ ರಂಗನಾಥ್ ಅವ್ರು ಬಂದು ಕೇಸ್ನ ವಾಪಸ್ ತಗೊಳ್ಳೋದ್ರ ಬಗ್ಗೆ ಮಾತಾಡ್ತಿರೋವಾಗ ಅದಕ್ಕೆ ಶಾಂತಿ ಒಪ್ಪೋದೇ ಇಲ್ಲ. ನೋಡೇ ಶಾಂತಿ, ದೊಡ್ಡವರಾಗಿ ನಾವೇ ಕ್ಷಮಿಸಬೇಕು, ನಾವೊಬ್ರನ್ನ ಕ್ಷಮಿಸಿದ್ರೆ ನಮ್ಗೆ ಕ್ಷಮೆ ಅನ್ನೋದು ಸಿಗುತ್ತೆ, ನಾನು ಮಂಜ ಮಾಡಿದ ತಪ್ಪನ್ನ ಮರ್ತು ಹೋಗು ಅಥವಾ ಅದನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾ ಇಲ್ಲ, ಅವನು ಬದಲಾಗಿ ಬಾಳೋದಕ್ಕೆ ಒಂದು ಸಂದರ್ಭನ ಸೃಷ್ಟಿ ಮಾಡ್ಕೊಡು ಅಂತ ಕೇಳ್ತಾ ಇದ್ದೀನಿ ಅಷ್ಟೇನೆ, ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಸರಿ ರೀ, ನೀವು ಇಷ್ಟೊಂದು ಕೇಳ್ತಿದ್ದೀರಾ ಅಂತಂದ್ರೆ ನಾನು ಆ ಕಂಪ್ಲೇಂಟ್ ನ ವಾಪಸ್ ತಗೋತೀನಿ ಅಂತ ಶಾಂತಿ ಹೇಳ್ತಾಳೆ. ಆಗ ರಂಗನಾಥ್, ನಿಜವಾಗ್ಲೂ ಹೇಳ್ತಿದ್ದೇನೆ ಅಂತ ಕೇಳಿದಾಗ ಆಗ ಶಾಂತಿ, ನಾನು ವಾಪಸ್ ತಗೋತೀನಿ, ಆದ್ರೆ ಆ ಹೂ ಕಟ್ಟೋಳು ನನ್ ಮನೇಲಿ ಇರಬಾರ್ದು ಅಂತ ಶಾಂತಿ ಹೇಳಿದಾಗ ಅದನ್ನ ಕೇಳಿ ರಂಗನಾಥ್ ಅವ್ರಿಗೆ ಶಾಕ್ ಆಗುತ್ತೆ. ಮತ್ತೆ ಶಾಂತಿ, ಅಂತ ಒಂದು ಕುಟುಂಬದಿಂದ ಬಂದಿರೋಳು ನಮ್ಮ ಮನೇಲಿ ಇರಬಾರ್ದು, ಅವಳಿಗೆ ಆ ಯೋಗ್ಯತೆ ಇಲ್ಲ ಅಂತ ಹೇಳಿದಾಗ, ಹಾಗಿದ್ರೆ ಸೂರ್ಯ ಏನೇ ಮಾಡಿದ್ದ, ಅವನೆಲ್ಗೆ ಹೋಗ್ತಾನೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅವನ್ಗೆ ಅವಳೇ ಬೇಕು ಅಂತಂದ್ರೆ ಅವಳ ಜೊತೆನೆ ಸೇರಿ ಅವನು ಆಚೆ ಹೋಗ್ಬೋದು ಅಂತ ಶಾಂತಿ ಹೇಳಿದಾಗ, ಲೇ ಶಾಂತಿ, ನೀನೇ ಮರ್ತಿದ್ಯಾ ಅನ್ಸುತ್ತೆ ಕಣೆ, ಅವನು ನಮ್ಮ ಮಗನೇ, ಅವನ ಮೇಲೆ ಯಾಕೆ ನಿನ್ಗೆ ಸ್ವಲ್ಪನೂ ಪ್ರೀತಿ ಕರುಣೆ ಅನ್ನೋದೇ ಬರ್ತಿಲ್ಲ, ಅವರಿಬ್ರು ಚೆನ್ನಾಗಿ ಬದುಕ್ತಾ ಇದಾರೆ ಕಣೆ, ಅವರಿಬ್ರನ್ನ ಆಚೆ ಹೋಗು ಅಂತ ಹೇಳೋದು ತಪ್ಪೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ತಪ್ಪು ಸರಿ ಅಲ್ಲ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡ್ತಾನೂ ಇಲ್ಲ, ಅವರಿಬ್ರನ್ನ ಆಚೆ ಕಳ್ಸಿದ್ರೇನೆ ನಾನು ಆ ಕೇಸ್ ವಾಪಸ್ ತಗೊಳ್ಳೋದು ಅಂತ ಶಾಂತಿ ಹೇಳಿದಾಗ, ಅವ್ರೆಲ್ಲೇ ಹೋಗ್ತಾರೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅವ್ರೆಲ್ಲಾದ್ರೂ ಹೋಗ್ಲಿ ನನ್ಗೇನು, ಅವರಿಬ್ರು ಮನೇಲಿದ್ರೆ ಅವರಿಂದ ನನ್ಗೆ ಸಮಸ್ಯೆ ಜಾಸ್ತಿ ಆಗೋದು, ಅವಳೇನಾದ್ರೂ ಅಲ್ಲೇ ಇದ್ಲು ಅಂತಂದ್ರೆ ಇವಳಿಂದಾಗಿ ಇಬ್ರು ಸೊಸೆಯಂದ್ರು ಮನೆಯಿಂದ ಆಚೆ ಹೊರಟೋದ್ರು ಹೋಗ್ತಾರೆ, ಯಾಕಂದ್ರೆ ಅವರಿಬ್ರು ದೊಡ್ಡ ಮನೆಯಿಂದ ಬಂದಿರೋರು, ಈ ಹೂ ಕಟ್ಟೋಳಿಂದ ಅವರಿಬ್ಬರನ್ನ ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ, ಇದೇ ಕಣೆ ನಿನ್ನ ಹತ್ರ ಇರೋ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ಎಲ್ರನ್ನೂ ಸಮವಾಗಿ ನೋಡುವಂತ ಬುದ್ಧಿನೇ ಇಲ್ವಲ್ಲೇ ನಿನ್ಗೆ, ಯಾವಾಗ ನೋಡಿದ್ರೆ ಮೀನನ್ನೇ ಬೈತಾ ಇರ್ತೀಯ, ಎಲ್ಲದನ್ನು ಸಹಿಸ್ಕೊಂಡು ಅವಳು ಆ ಮನೇಲಿ ಇರೋದೇ ಹೆಚ್ಚು, ಇಷ್ಟು ದಿವಸ ಮೀನ ಜೊತೆ ಮಾತಾಡ್ತಿದ್ದಲ್ಲ ಅದೇ ರೀತಿ ಬೇರೆ ಸೊಸೆಯಂದ್ರ ಜೊತೆ ಮಾತಾಡ್ ನೋಡ್ ನೀನು, ಮಾರನೇ ದಿನಾನೇ ಅವರಿಬ್ರು ಗಂಟು ಮುಟ್ಟೆ ಕಟ್ಕೊಂಡು ಹೊರಗಡೆ ಹೋಗ್ಬಿಡ್ತಾರೆ, ಈಗೇನು ಕೇಸ್ ವಾಪಸ್ ತಗೋತೀಯಾ ಇಲ್ವಾ ಅಷ್ಟೇ ಹೇಳಿ ಸಾಕು ಅಂತ ರಂಗನಾಥ್ ಅವ್ರು ಕೇಳಿದಾಗ, ನಾನು ಹೇಳಿದ್ನಲ್ಲ, ನೀವು ಮನೆ ಬಿಟ್ಟು ಅವರಿಬ್ಬರನ್ನ ಆಚೆ ಕಳ್ಸೋವರೆಗೂ ನಾನು ಮನೆಗೆ ಬರೋದಿಲ್ಲ, ಕೇಸನ್ ಕೂಡ ವಾಪಸ್ ತಗೊಳ್ಳೋದಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಈ ಹಠ ಅನ್ನೋದು ಒಂದ್ ರೀತಿ ರೋಗ ಇದ್ದಂಗ್ ಕಣೆ, ಅದಕ್ಕೆ ಔಷಧಿನೇ ಇಲ್ಲ, ಸರಿ ಆಯ್ತು ಹುಷಾರು, ಆರೋಗ್ಯ ಹಾಳಾಗೋಗುತ್ತೆ ಅಂತ ಹೇಳಿ ರಂಗನಾಥ್ ಅವ್ರು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಎದುರುಗಡೆನೆ ರೋಹಿಣಿ ಮತ್ತೆ ಮನೋಜ ಸಿಗ್ತಾರೆ. ಏನಪ್ಪ ಇಲ್ಲಿಗೆ ಬಂದಿದ್ಯಾ ಅಂತ ಮನೋಜ ಕೇಳಿದಾಗ, ಅತ್ತೆ ನಮ್ಮ ಮನೆ ಕರ್ಕೊಂಡು ಹೋಗಿ ಬಂದಿದ್ರಮ್ಮವ ಅಂತ ರೋಹಿಣಿ ಕೇಳ್ತಾಳೆ. ಆಗ ಶಾಂತಿ, ಅಯ್ಯೋ ರೋಹಿಣಿ, ಅವ್ರು ಅದಕ್ಕೋಸ್ಕರ ಬಂದಿಲ್ಲಮ್ಮ, ಕೇಸ್ನ ವಾಪಸ್ ತಗೊಳ್ಳಿ ಅಂತ ರೆಕಮೆಂಡ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಶಾಂತಿ ಹೇಳ್ತಾಳೆ.
ಅಪ್ಪ ಏನಪ್ಪ ನೀನು ಅಮ್ಮನ್ ಸಮಾಧಾನ ಮಾಡಿ ಮನೆ ಕರ್ಕೊಂಡ್ ಬರ್ತೀಯಾ ಅಂತಂದ್ರೆ ಈ ಮೀನನ್ ತಮ್ಮನ್ ಕಾಪಾಡೋದಕ್ ಬಂದಿದ್ಯಾ ಅಂತ ಮನೋಜ್ ಕೇಳಿದಾಗ ಮನೋಜ್ನ ಸೈಡ್ ತಳ್ಳಿ ರಂಗನಾಥ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಆಗ ಮನೋಜ ಅಮ್ಮ ಏನಮ್ಮ ಇದು ಅಪ್ಪ ಈ ರೀತಿ ಎಲ್ಲ ಮಾತಾಡ್ ಹೋಗ್ತಿದ್ದಾರೆ ಅಂತ ಕೇಳಿದಾಗ ನೋಡೋ ಹೆಂಗೆಲ್ಲ ಮಾತಾಡ್ತಿದ್ದಾರೆ ಅಂತ ಶಾಂತಿ ಹೇಳ್ತಾಳೆ. ಹೌದು ಕಂಪ್ಲೇಂಟ್ ವಾಪಸ್ ತಗೋ ಅಂತ ಹೇಳಿದ್ರಲ್ಲ ನೀನೇನಮ್ಮ ಹೇಳ್ದೆ ಅಂತ ಮನೋಜ ಕೇಳಿದಾಗ ಆಗಲ್ಲ ಅಂತ ಹೇಳ್ದೆ ಕಣೋ. ಅಲ್ಲ ನಾನ್ ಯಾಕೋ ಕಂಪ್ಲೇಂಟ್ ವಾಪಸ್ ತಗೋಬೇಕು ಅಂತ ಶಾಂತಿ ಕೇಳಿದಾಗ ಕರೆಕ್ಟ್ ಆಗಿ ಹೇಳಿದ್ಯಮ್ಮ, ನಾವ್ಯಾಕೆ ಕೇಸ್ ವಾಪಸ್ ತಗೋಬೇಕು, ಆ ತರ ವಾಪಸ್ ತಗೊಳ್ಳೇ ಬೇಡಮ್ಮ ನೀನು, ಯಾರಾದ್ರೂ ಏನಾದ್ರೂ ಮಾಡ್ಕೊಳ್ಳಿ, ಅವನನ್ನ ಹೀಗೆ ಬಿಟ್ರೆ ನಾಳೆ ದಿವಸ ನಮ್ಮನೆ ಒಳಗಡೆನೆ ಬಂದು ನಿನ್ಗೆ ಚಾಕು ತಗೊಂಡ್ ಚುಚ್ಚಿ ನಿನ್ ಕತ್ತಲಿರೋದೆಲ್ಲ ಕಿತ್ಕೊಂಡ್ ಹೋಗ್ಬಿಟ್ರೆ ಅಂತ ಮನೋಜ ಹೇಳಿದಾಗ ಯಾಕೋ ನನ್ನನ್ನ ಭಯ ಪಡಿಸ್ತಿದ್ಯಾ ಅಂತ ಶಾಂತಿ ಮನೋಜನ್ ಬೈತಾಳೆ. ಅಮ್ಮ ಆ ತರ ಎಲ್ಲ ನಡೆದ್ರೆ ಏನು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಅಂತ ಮನೋಜ ಹೇಳಿದಾಗ ಮನೋಜ್ ನೀವು ಸ್ವಲ್ಪ ಸುಮ್ನೆ ಇರಿ, ಕೇಸ್ ವಾಪಸ್ ತಗೊಳ್ಳೋದು ತಗೊಳ್ದೇ ಇರೋದು ಅದು ಅವ್ರ ಡೆಸಿಷನ್, ನಾವಿವಾಗ ಅದ್ರ ಬಗ್ಗೆ ಮಾತಾಡೋದಕ್ ಬಂದ್ವಾ ಅಂತ ಹೇಳಿ ಅತ್ತೆ ಬನ್ನಿ ಅತ್ತೆ ಮನೆಗೆ ಹೋಗೋಣ ಅಂತ ರೋಹಿಣಿ ಕರೀತಾಳೆ. ಇಲ್ಲಮ್ಮ ನಾನ್ ಬರೋದಿಲ್ಲ ಅಂತ ಶಾಂತಿ ಹೇಳಿದಾಗ ಯಾಕಮ್ಮ ಈ ರೀತಿ ಹೇಳ್ತಾ ಇದ್ಯಾ ಅಂತ ಮನೋಜ ಕೇಳ್ತಾನೆ. ಆಗ ರೋಹಿಣಿ ಅತ್ತೆ ನೀವೇನು ಕಂಪ್ಲೇಂಟ್ ವಾಪಸ್ ತಗೋಬೇಡಿ, ಆದ್ರೆ ಮನೆಗ್ ಮಾತ್ರ ಬನ್ನಿ ಅತ್ತೆ ಅಂತ ರೋಹಿಣಿ ಕರೆದಾಗ ಆ ಹೂ ಕಟ್ಟೋಳು ಆ ಮನೇಲಿ ಇರೋವರೆಗೂ ನಾನು ಆ ಮನೆಗ್ ಬರೋದಿಲ್ಲ, ಒಂದು ನಾನಿರ್ಬೇಕು ಇಲ್ಲ ಅವಳಿರ್ಬೇಕು ಅಂತ ಶಾಂತಿ ಹೇಳಿದಾಗ ಅಮ್ಮ ನಾನೇ ಆ ಸೂರ್ಯ ಮೀನನ್ ಇಬ್ಬರನ್ನ ಮನೆಯಿಂದ ಆಚೆ ಹಾಕೋಣ ಅಂತ ಅನ್ಕೊಂಡಿದ್ದೆ, ನಿನ್ನ ಇಲ್ಲಿ ಕಳಿಸಿ ಅವ್ರಿಬ್ರು ಅಲ್ಲಿ ತುಂಬಾ ಖುಷಿಯಾಗಿದ್ದಾರಮ್ಮ, ಆ ಸೂರ್ಯ ಕುತ್ಕೆ ಪಟ್ಕೆ ಹಿಡಿದು ನಾನೇ ಆಚೆ ತಾಳೋಣ ಅಂತಿದ್ದೆ ಅಂತ ಮನೋಜ ಹೇಳ್ತಿರುವಾಗ ಹಂಗೇನು ಮಾಡ್ಬೇಡ ಕಣೋ ಅಂತ ಶಾಂತಿ ಹೇಳ್ತಾಳೆ. ಏನಮ್ಮ ಅವನ ಮೇಲೆ ನಿನ್ನ ಪ್ರೀತಿ ಬಂದ್ಬಿಡ್ತಾ ಅಂತ ಮನೋಜ ಕೇಳಿದಾಗ ಲೇ ಪ್ರೀತಿ ಗೀತಿ ಏನು ಇಲ್ಲ ಕಣೋ, ನಿನ್ ಮೇಲೆ ಭಯ ನನ್ಗೆ, ನೀನೇನಾದ್ರೂ ಅವನ್ನ ಮಾಡೋದಕ್ಕೆ ಹೋಗಿ ಅವ್ನು ನಿನ್ನೆ ಹಿಡ್ಕೊಂಡು ನಾಲ್ಕು ತೆಗ್ದುಬಿಡ್ತಾನೆ, ನೀನೇನು ಮಾಡ್ಬೇಡ, ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಅವ್ರಿಬ್ಬರನ್ನ ಆಚೆ ಕಳ್ಸೋದಕ್ಕೆ ಇದೇ ಸರಿಯಾದ ಟೈಮು, ಇದನ್ನ ತೀರ್ಮಾನ ಮಾಡದೆ ನಾನು ಖಂಡಿತವಾಗ್ಲೂ ಇಲ್ಲಿಂದ ಮನೆಗೆ ಬರೋದಿಲ್ಲ ಅಂತ ಶಾಂತಿ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಸೂರ್ಯ ಯೋಚನೆ ಮಾಡ್ತಾ ಕೂತಿದ್ರೆ ಮೀನಾ ಸೂರ್ಯನ್ ಕಾಫಿ ತಂದು ಕೊಡ್ತಾಳೆ. ಅಷ್ಟರಲ್ಲೇ ಶ್ರುತಿ ರವಿ ಬಂದು ಸಾರಿ ಮೀನಾ ಅವ್ರೆ, ನಿಮ್ಗೆ ನಾನೇನು ಹೆಲ್ಪ್ ಮಾಡೋದಕ್ಕೆ ಆಗ್ಲಿಲ್ಲ, ನಿಮ್ ಪರ ಮಾತಾಡೋದಕ್ಕೆ ಕೂಡ ಆಗ್ಲಿಲ್ಲ, ಬೆಳಗ್ಗೆ ನಿಮ್ ತಮ್ಮನ್ ಪರ ಮಾತಾಡದೆ ಒಂದೇ ಸೈಡ್ ಮಾತ್ರ ಮಾತಾಡ್ದೆ ನಾನು, ಅದಕ್ಕೆ ನಿಮ್ಗೆ ಬೇಜಾರಾಗಿರುತ್ತೆ ಅಲ್ವಾ, ಸಾರಿ ಅಂತ ಶ್ರುತಿ ಕೇಳ್ತಾಳೆ. ಪರವಾಗಿಲ್ಲ ಬಿಡಿ ಶ್ರುತಿ ಅವ್ರೆ, ಅವ್ನ್ ಮಾಡಿದ್ದು ತಪ್ಪೇ ಅಲ್ವಾ ಅಂತ ಮೀನಾ ಹೇಳಿದಾಗ ಇಲ್ಲ ಮೀನಾ ಅವ್ರೆ, ನಾನು ಮತ್ತೆ ರವಿ ಇಬ್ರು ಕೂಡ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ನನ್ಗೆಲ್ಲ ಅರ್ಥ ಆಯ್ತು, ನಿಮ್ ತಮ್ಮ ಮಾಡಿದ್ದು ತಪ್ಪೇ, ಆದ್ರೆ ಅದನ್ನ ಮಾಡೋದಕ್ಕೆ ಕಾರಣ ಅತ್ತೆನೇ ಅಲ್ವಾ, ಅವರು ಮನೆಗ್ ಬಂದಾಗ ಅತ್ತೆ ಏನ್ ಮಾಡಿದ್ರು ಅಂತ ರವಿ ಹೇಳ್ದ, ಆ ಟೈಮಲ್ಲಿ ನನ್ ಮನೇಲಿ ಇರ್ಲಿಲ್ಲ ಅಲ್ವಾ, ಅದಕ್ಕೆ ನನ್ಗೆ ಆ ವಿಷಯ ಕ್ಲಿಯರ್ ಆಗಿ ನನ್ಗೇನು ಗೊತ್ತಿರ್ಲಿಲ್ಲ, ರವಿ ಹೇಳಿದ್ಮೇಲೆ ನನ್ಗೆಲ್ಲ ಅರ್ಥ ಆಯ್ತು ಅಂತ ಶ್ರುತಿ ಹೇಳ್ತಿರ್ಬೇಕಾದ್ರೆ ಏನ್ ಅರ್ಥ ಆಯ್ತು ಅಂತ ಸೂರ್ಯ ಕೇಳ್ತಾನೆ. ಮೀನಾ ತಮ್ಮ ಅತ್ತೆ ಮೇಲೆ ರಿವೆಂಜ್ ತೀರ್ಸ್ಕೊಳ್ಳೋದಕ್ಕೆ ಈ ರೀತಿ ಮಾಡಿರೋದು ಅಂತ ಗೊತ್ತಾಯ್ತು, ಅಷ್ಟರ ಮಟ್ಟಿಗೆ ಅತ್ತೆ ಅವನನ್ನ ಹರ್ಟ್ ಮಾಡಿದ್ದಾರೆ ಅಂತ ಅರ್ಥ ಆಯ್ತು, ತಪ್ಪು ಮಾಡಿದವ್ರಿಗಿಂತ ತಪ್ಪು ಮಾಡೋ ರೀತಿ ಅವ್ರನ್ನ ಎನ್ಕರೇಜ್ ಮಾಡ್ತಾರಲ್ಲ ಅದೇ ದೊಡ್ಡ ತಪ್ಪು ಅಂತ ಶ್ರುತಿ ಹೇಳ್ತಿರ್ಬೇಕಾದ್ರೆ ಪರವಾಗಿಲ್ಲ ಮುಟ್ಮಿಠಾಯಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಸೂರ್ಯ ಹೇಳ್ತಾನೆ. ಆಗ ರವಿ ಅದಕ್ಕೆ ಸಾರಿ ಅದಕ್ಕೆ ಆ ಟೈಮಲ್ಲಿ ನಿಮಗೆ ನಾವು ಸಪೋರ್ಟ್ ಮಾಡೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿದಾಗ ನನ್ಗೆ ಇವಾಗ ಒಂದು ರಿಯಲೈಸ್ ಆಯ್ತು, ಯಾವುದೇ ಒಂದು ವಿಷಯ ಇದ್ರೂ ಕೂಡ ಲೈಫಲ್ಲಿ ಅರ್ಜೆಂಟ್ ಮಾಡಬಾರ್ದು, ಸ್ವಲ್ಪ ಟೈಮ್ ತಗೊಂಡು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಶ್ರುತಿ ಹೇಳ್ತಾಳೆ. ಆಗ ರವಿ ಲೋ ಸೂರ್ಯ ಸ್ಟೇಷನ್ ಅಲ್ಲಿ ಏನೋ ಹೇಳಿದ್ರು ಅಂತ ಕೇಳಿದಾಗ ಸಕ್ಕರೆ ಕೇಸ್ನ ವಾಪಸ್ ತಗೊಂಡ್ರೆ ಮಂಜಿನ ಮೇಲೆ ಯಾವುದೇ ರೀತಿ ಕೇಸ್ ಬರ್ದೇ ಇರೋ ರೀತಿ ನೋಡ್ಕೋಬಹುದು ಅಂತ ಹೇಳಿದ್ರು ಕಣೋ ಅಂತ ಸೂರ್ಯ ಹೇಳ್ತಾನೆ. ಲೋ ಸೂರ್ಯ ಅಮ್ಮ ಹೇಗೋ ಕೇಸ್ ವಾಪಸ್ ತಗೋತಾರೆ ಅಂತ ರವಿ ಕೇಳಿದಾಗ ಅದನ್ನ ಅಪ್ಪನ ಹತ್ರ ಹೇಳಿದೀನಿ ಕಣೋ, ಅದಕ್ಕೆ ಅಪ್ಪ ಯೋಚನೆ ಮಾಡಿ ಮಾತಾಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಲೋ ಅಮ್ಮ ಇದನ್ನ ಕೇಳ್ತಾರೇನೋ ಅಂತ ರವಿ ಕೇಳಿದಾಗ ನಾವ್ ಹೇಳಿದ್ರೆ ಕೇಳೋದಿಲ್ಲ ಕಣೋ, ಆದ್ರೆ ಅಪ್ಪನ ಮೇಲೆ ಅವ್ರಿಗೆ ಮರ್ಯಾದೆ ಇದೆ, ಅದರಿಂದ ಅವ್ರು ಕೇಳಿದ್ರು ಕೇಳ್ಬೋದೇನೋ ಅಂತ ಕಳ್ಸಿದೀನಿ, ನೋಡೋಣ ಏನಾಗುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಷ್ಟರಲ್ಲಿ ರಂಗನಾಥ್ ಅವ್ರ ಮನೆಗ್ ಬರ್ತಾರೆ. ರೀ ಮಾವ ಬಂದ್ರು ಅಂತ ಮೀನಾ ಹೋದಾಗ ರಂಗನಾಥ್ ಅವರು ಅಲ್ಲಿ ನಡೆದ ವಿಷಯನೆಲ್ಲ ಸೂರ್ಯ ಮೀನನ್ ಹತ್ರ ಹೇಳ್ತಾರೆ. ನೀವು ಮನೆ ಬಿಟ್ಟು ಹೋಗೋವರೆಗೂ ಅವಳ ಕೇಸ್ನ ವಾಪಸ್ ತಗೊಳ್ಳೋದಿಲ್ಲ ಅಂತ ಹಠ ಹಿಡಿದಿದ್ದಾಳೆ ಅಂತ ರಂಗನಾಥ್ ಅವ್ರು ಹೇಳಿದಾಗ ಅದನ್ನ ಕೇಳಿ ಸೂರ್ಯ ಮೀನಾ ಇಬ್ರಿಗೂ ಶಾಕ್ ಆಗುತ್ತೆ. ಅಲ್ಲಪ್ಪ ಯಾಕಪ್ಪ ಇವರಿಬ್ರು ಮನೆ ಬಿಟ್ಟು ಹೋಗ್ಬೇಕು ಅಂತ ರವಿ ಕೇಳಿದಾಗ ಅಲ್ಲಮ್ಮವ ಯಾಕೆ ಮಾವ ಈ ಅತ್ತೆ ಇಷ್ಟೊಂದು ಹಠ ಮಾಡ್ತಿದ್ದಾರೆ, ಇದ್ಯಾಕೋ ತುಂಬಾ ಅತಿ ಆಯ್ತು ಅಂತ ಶ್ರುತಿ ಹೇಳ್ತಾಳೆ. ಆಗ ರಂಗನಾಥ್ ನೋಡಮ್ಮ ಮೀನಾ ನೀನೇನು ಭಯ ಪಡ್ಬೇಡ, ನಿಮ್ಮಿಬ್ಬರನ್ನ ಆಚೆ ಕಳಿಸ್ಬೇಕು ಅಂತಾನೆ ಅವಳು ಈ ವಿಷಯನ ತುಂಬಾ ಗಂಭೀರವಾಗಿ ತಗೊಂಡಿದ್ದಾಳೆ, ನಾನು ಜೀವಂತವಾಗಿರೋವರೆಗೂ ನೀವಿಬ್ರು ಇದೇ ಮನೇಲೇ ಇರ್ತೀರಾ, ನನ್ ಜೊತೆಲೇ ಇರ್ತೀರಾ, ನೀನೇನು ತಲೆ ಕೆಡ್ಸ್ಕೊಬಿಡಮ್ಮ, ನಿಮ್ಮನ್ನ ಆಚೆ ಕಳ್ಸೋದಕ್ಕೆ ನನ್ಗೆ ಇಷ್ಟ ಇಲ್ಲ, ನೋಡೋಣ ಏನಾಗುತ್ತೆ ಅಂತ. ಅವಳಂತೂ ಕೇಸ್ನ ವಾಪಸ್ ತಗೊಳ್ಳೋದಿಲ್ಲ ಅಂತ ಹೇಳಿ ರಂಗನಾಥ್ ಅವ್ರು ಅಲ್ಲಿಂದ ಎದ್ದೋಗ್ತಿರ್ಬೇಕಾದ್ರೆ ಅಪ್ಪ ಅಂತ ಹೇಳಿ ಸೂರ್ಯ ಹೋಗಿ ರಂಗನಾಥ್ನ ತಬ್ಕೋತಾನೆ. ಯಾಕೋ ಏನಾಯ್ತು ಅಂತ ರಂಗನಾಥ್ ಅವ್ರು ಕೇಳಿದಾಗ ಏನು ಇಲ್ಲ ಅಪ್ಪ ಅಂತ ಸೂರ್ಯ ಕಣ್ಣೋರ್ಸ್ಕೊತಿರ್ತಾನೆ. ಲೋ ಸೂರ್ಯ ಅಮ್ಮ ಯಾಕೋ ನಿನ್ ಬಗ್ಗೆ ಈ ರೀತಿ ನಡ್ಕೋತಾರೆ ಯಾವಾಗ್ಲೂ ಅಂತ ರವಿ ಕೇಳಿದಾಗ ರವಿ ಸ್ವಲ್ಪ ಟೈಮ್ ಕೊಟ್ರೆ ಅವ್ರಿಗೆ ರಿಯಲೈಸ್ ಆಗುತ್ತೆ ಬಿಡು ಅಂತ ಶ್ರುತಿ ಹೇಳ್ತಿರ್ತಾಳೆ. ಆಗಿದ್ದನ್ನೆಲ್ಲ ಕೇಳಿ ಮೀನಾ ಮತ್ತೆ ಸೂರ್ಯ ಇಬ್ರು ಕೂಡ ಯೋಚನೆ ಮಾಡ್ತಾ ಅಲ್ಲೇ ನಿಂತ್ಕೊಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.